ಇನ್ನು ಹಾಲಿನ ಬೂತ್ ವ್ಯಾಪಾರಿಗೆ 1 ಕೋಟಿ ನೋಟಿಸ್ ಬಂದಿದೆ. 1 ಕೋಟಿ 3 ಲಕ್ಷ ರೂಪಾಯಿ ಕಟ್ಟೋದಕ್ಕೆ ಮಾಲೀಕ ರವಿಗೆ ನೋಟಿಸ್ ಕೊಡಲಾಗಿದೆ. ಉಲ್ಲಾಳ ರಸ್ತೆಯ ಹಾಲಿನ ಬೂತ್ಗೆ ಶೋಕಾಸ್ ನೋಟಿಸ್ ಕೊಡಲಾಗಿದೆ. ಹಾಲು ಮಾರಿ ಇಷ್ಟು ದುಡ್ಡು ಕಟ್ಟುವುದಕ್ಕೆ ಹೇಗೆ ಸಾಧ್ಯ ಅಂತ ಪಾಪ ರವಿ ಅಳಲು ತೋಡ್ಕೊಳ್ತಾ ಇದ್ದಾರೆ. ಕೋಟಿಗಟ್ಟಲೆ ಟ್ಯಾಕ್ಸ್ ಎಲ್ಲಿಂದ ಕಟ್ಟುವುದು ಸರ್ ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಅನೇಕರಿಗೆ, ಅದರಲ್ಲೂ ಬೆಂಗಳೂರಿನಲ್ಲಿ ಅನೇಕರಿಗೆ ಈ ಥರದ ನೋಟಿಸ್ ಹೋಗಿದೆ. ಅಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ನೋಟಿಸ್ ಕೊಟ್ಟಿದ್ದೀವಿ, ಅವರು ಬರಲಿ ಸಮಜಾಯಿಷಿ ಕೊಡಲಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ 1 ಕೋಟಿ ಕಟ್ಟಿ ಅಂತ ನೋಟಿಸ್ ಬಂದಿದೆ. ಸರ್ ರವಿ ಅಂದ್ಬಿಟ್ಟು ನಾನು ಉಲ್ಲಾಳ್ ರೋಡಲ್ಲಿ ಹಾಲಿನ ಬೂತ್ ಇಟ್ಕೊಂಡಿದ್ದೀನಿ. ನನಗೆ 4 ವರ್ಷಕ್ಕೆ 1 ಕೋಟಿ 3 ಲಕ್ಷ GST ನೋಟಿಸ್ ಕಳಿಸಿದ್ದಾರೆ. ನಾನು ಹಾಲು ಮಾರ್ಬಿಟ್ಟು ನೋಟಿಸ್ಗೆ ಹೆಂಗೆ ಉತ್ತರ ಕೊಡಲಿ? ನಾನು ಬೆಳಗ್ಗೆ ಬಂದು ಹಾಲು ಮಾರೋದು, ಹಾಲಿನ ದುಡ್ಡು ತಗೊಂಡೋಗಿ ಬ್ಯಾಂಕಿಗೆ ಕಟ್ತೀನಿ, ಬ್ಯಾಂಕಿಂದ ಫೋನ್ಪೇ ಮಾಡ್ತೀನಿ. ಇವರು ಫೋನ್ಪೇ ಪೇಟಿಎಮ್ ಅಲ್ಲಿ ನನಗೆ 1 ಕೋಟಿ 3 ಲಕ್ಷ ರೂಪಾಯಿಗೆ ದುಡ್ಡು ಕಳಿಸಿದ್ದಾರೆ. ಇದಕ್ಕೆ GST ಎಷ್ಟು ಅಂತ ನಾನು ಕಟ್ಟಲಿ? ಇವ್ರು ಕೇಳೋದು 18% 10% ಅಂತಾರೆ. ಅಧಿಕಾರಿಗಳು ನಿಮ್ಮನ್ನ ಸಂಪರ್ಕ ಮಾಡಿದ್ರಾ? ಇಲ್ಲ, ಮಾಡಿಲ್ಲ. ಅವರು ನನಗೆ ಅದೇ ನೋಟಿಸ್ ಬಂದಿದೆ, ಮೊಬೈಲ್ಗೂ ಬಂದಿದೆ, ಲೆಟರಲ್ಲೂ ಬಂದಿದೆ. ನಿಮ್ಮ ಅಡ್ರೆಸ್ ಕಳಿಸಿದ? ಹೌದು, ಅಡ್ರೆಸ್ ತಪ್ಪಿದೆ. ಇವರು ಸುಮ್ನೆ ನಂಬರ್ ಇಂದ ಕಳಿಸಿದ್ದಾರೆ ಅಷ್ಟೇ ಹೊರತು ನಮ್ಮ ಮನೆ ಅಡ್ರೆಸ್ ಯಾವುದು ಇಲ್ಲ. ಈಗ ಏನ್ ಮಾಡ್ಬೇಕಂತ ಇದ್ದೀರಿ ನೀವು? ಸರ್, ನಾನು ಇದ್ರ ಬಗ್ಗೆ ಎಲ್ಲಿ ಕಟ್ಟಕ್ಕಾಗುತ್ತೆ, ಏನ್ ಮಾಡಕ್ಕಾಗುತ್ತೆ? ಹಾಲು ಮಾರ್ಬಿಟ್ಟು ನಾವು ದುಡ್ಡು ಕಟ್ಟಕ್ಕಾಗುತ್ತಾ? ಹಾಲಲ್ಲಿ ಸಿಗೋದು ಒಂದೊಂದು ರೂಪಾಯಿ 1% ಕಮಿಷನ್ ನಮಗೆ. ಅದ್ರಲ್ಲಿ ನಾವ್ ಹೆಂಗ್ ಕಟ್ಟಕ್ಕಾಗುತ್ತೆ? ನಮ್ ಕೈಲಿ ಕಟ್ಟಕ್ಕಾಗಲ್ಲ. ಮುಂದಿನ ಏನ್ ನಡೆ ನಿಮ್ದು? ನೋಡೋಣ ಏನಾಗುತ್ತೆ ಮುಂದೆ, ಸರ್ಕಾರ ಯಾವ ತರ ತೀರ್ಮಾನ ತಾಳುತ್ತೆ ಇದ್ರ ಬಗ್ಗೆ ನೋಡ್ಬಿಟ್ಟು ನಾವು ಮುಂದೆ ಡಿಸೈಡ್ ಮಾಡೋಣ ಅಂತ ಇದ್ದೀವಿ ಸರ್. ಈಗ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಲ್ಲಿ ಹೋಗಿ ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ ಸರ್. ರವಿ ಸರ್. ಒಂದು ಎಲ್ಲರೂ ಕ್ಲಿಯರ್ ಆಗಿ ತಿಳ್ಕೊಳ್ಬೇಕು, ಇಲ್ಲಿ ಕಟ್ಟಿ ಅಂತ ಹೇಳಿ ನೀವು 1.5 ಕೋಟಿ ಕಟ್ಟಿ ಅಂತ ಅವ್ರು ನೋಟಿಸ್ ಕೊಟ್ಟಿರ್ಲಿಕ್ಕಿಲ್ಲ. ನಿಮ್ಮ ಟ್ರಾನ್ಸಾಕ್ಷನ್ ಅಷ್ಟಾಗಿದೆ, ಹೇಗಾಗಿದೆ ನಮಗೆ ತಿಳಿಸಿ ಅಂತ ಕೇಳಿರ್ಬೋದು. ಯಾಕೆ ಅಂದರೆ ಇವರು ಮಾರ್ತಾ ಇರೋದು ಹಾಲಿಗೆ ಎಕ್ಸಂಪ್ಷನ್ ಇದೆ, ಟ್ಯಾಕ್ಸ್ ಇಲ್ಲ. ಹೂವು, ಹಣ್ಣು, ಹಂಪಲು, ಹಾಲು, ಪೆರಿಷೇಬಲ್ ಗೂಡ್ಸ್, ಇದು ಎಲ್ಲದಕ್ಕೂ ಕೂಡ ಎಕ್ಸಂಪ್ಷನ್ ಇದೆ. ಯಾವ ಟ್ಯಾಕ್ಸು ಇರೋದಿಲ್ಲ. ಸೊ ನೀವು ಬಂದು ನಮಗೆ ನಿಮ್ಮ ವ್ಯವಹಾರ ಏನು ಅಂತ ತಿಳಿಸಿ, ಇದಕ್ಕೆ ನೋಟಿಸ್ ಕೊಟ್ಟಿರ್ಬೋದು. ತುಂಬ ಜನ ಅಂದ್ಕೊಂಡಿದ್ದಾರೆ 1.5 ಕೋಟಿ ಕಟ್ಟಿ ಅಂತ ಹೇಳಿದ್ದಾರೆ, ನೋಡಿ 50-55 ಸಾವಿರ ಪೆನಾಲ್ಟಿ ಕಟ್ಟಿ ಅಂತ ಹೇಳಿದ್ದಾರೆ, ಈ ಥರದ್ದು ಅಂದ್ಕೊಂಡಿದ್ದಾರೆ. ಒಮ್ಮೆ ಟ್ಯಾಕ್ಸ್ ಆಫೀಸ್ಗೆ ಹೋಗಿ ಏನು ಅಂತ ಕೇಳಿ. 5 ವರ್ಷದ ಕೇಳಿರ್ತಾರೆ, 1 ವರ್ಷದ ಕೇಳಿರೋದಿಲ್ಲ. 2021ರಿಂದ 25ರವರೆಗೆ ಕೇಳಿರ್ತಾರೆ. ಯಾಕೆಂದರೆ UPI ಡೇಟಾ ಕೊಟ್ಟಿರೋದಷ್ಟೇ, ಲಭ್ಯ ಇರೋದಷ್ಟೇ. 5 ವರ್ಷಗಳಿಂದ UPI ಡೇಟಾ ಲಭ್ಯ ಇದೆ. ಆ ಡೇಟಾದ ಆಧಾರದಲ್ಲಿ ಈ ನೋಟಿಸ್ಗಳನ್ನು ಕೊಡಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.